ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಪಾತ್ರೆ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಮ್ಮಮ್ಮ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರೆ. ಸೊ ರೆಸಿಪಿ ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ನೋಡಿ, ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಒಂದು 10 ಲವಂಗ, ಒಂದು 5-6 ಚಕ್ಕೆ, ಆಮೇಲೆ 2 ಏಲಕ್ಕಿ ಹಾಕ್ಕೊಂಡು, ನೆಕ್ಸ್ಟ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆರಡೂ ಫ್ರೈ ಮಾಡ್ಕೋಬೇಕು. ಇದು ಬಿರಿಯಾನಿ ಮಾಡ್ತಿರೋದು ಏನಕ್ಕೆ ಗೊತ್ತಾ? ಕ್ರಿಸ್ಮಸ್ ಇದೆ, ಕ್ರಿಸ್ಮಸ್ ಸ್ಪೆಷಲ್ ಇವತ್ತು ಬಿರಿಯಾನಿ. ಸೊ ಇದೆರಡು ಫ್ರೈ ಆಗೋ ಗಂಟ ಇದ್ದು ನೆಕ್ಸ್ಟು ಟೊಮೆಟೊ ಕಟ್ ಮಾಡ್ಕೋಬೇಕು. ಓವರ್ ರೋಸ್ಟ್ ಆಗಬಾರ್ದು, ಮೀಡಿಯಮಾಗಿ ಕುಕ್ ಆಗಿದ್ರೆ ಸಾಕು. ಸೊ ನೋಡಿ, ಈ ಥರ ಲೈಟ್ ಬ್ರೌನ್ ಥರ ಮೀಡಿಯಮಾಗಿ ಕುಕ್ ಆಗಿರಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಿಕೊಂಡು, ಇದು 6-7 ಒಂದು 6-7 ಟೊಮೊಟೊನ ಕಟ್ ಮಾಡಿರೋದು. ಟೊಮೆಟೊನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಟೊಮೆಟೊ ಎಲ್ಲ ರೋಸ್ಟಾಗಿ ಎಣ್ಣೆ ಎಲ್ಲ ಬಿಡೋ ಥರ ಇದ್ದಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು. ಅವಾಗವಾಗ ಮಿಕ್ಸ್ ಮಾಡ್ತಾಯಿರಿ, ಯಾಕಂದರೆ ಇಲ್ಲಾಂದರೆ ಓವರ್ ರೋಸ್ಟಾಗಿ ತಳ ಹಿಡ್ಬಿಡುತ್ತೆ. ಸೊ ನೋಡಿ, ಇದು ಶುಂಠಿನ ಮತ್ತು ಬೆಳ್ಳುಳ್ಳಿನ ಎರಡು ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದು. ಸೊ ಫಸ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡು, ನೆಕ್ಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರು. ನೋಡಿ, ಇದು ಬೆಳ್ಳುಳ್ಳಿನೂ ಮತ್ತು ಶುಂಠಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಬಿರಿಯಾನಿಗೆ ಟೇಸ್ಟ್ ಬರೋದು. ಸೊ ಅದರಿಂದ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ. ಸೊ ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಕಟ್ಟಷ್ಟು ಹಾಗೂ ಪುದೀನ ಕೊತ್ತಂಬರಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ರು. ಸೊ ನೆಕ್ಸ್ಟು ಪುದೀನ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಒಂದು 20 ಸೆಕೆಂಡ್ಸು ಫ್ರೈ ಆಗೋಕ್ಕೆ ಬಿಡೋಣ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಆ್ಯಡ್ ಮಾಡಬೇಕು. ಸೊ ನೋಡಿ, ಇಲ್ಲಿ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 2 ಇಲ್ಲ 2.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ.
ಸೊ ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ ಒಂದು 2 ಸೆಕೆಂಡ್ ಬಿಟ್ಟಿದ್ದು ಧನಿಯಾ ಪುಡಿ ಹಾಕೋಷ್ಟರಲ್ಲೇ ಆಲ್ರೆಡಿ ತಳ ಹಿಡಿತದೆ. ಸೊ ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿಯೋಕ್ಕೆ ಬಿಡಬೇಡಿ, ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಂಡು, ಮೊಸರು ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೋಬೇಕು. ಅರ್ಧ ಲೀಟ್ರ್ ಮೊಸರು ತಂದಿದ್ದು, ಅರ್ಧ ಲೀಟ್ರಲ್ಲಿ ಅರ್ಧ ಪ್ಯಾಕ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿಗೆ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಮೊಸರು, ಇಲ್ಲಾಂದರೆ ಟೇಸ್ಟು ಏನೋ ಕಮ್ಮಿ ಅಂತ ಅನಿಸ್ತಾ ಇರುತ್ತೆ. ಸೊ ಅರ್ಧ ಪ್ಯಾಕೆಟ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಸೊ ನಾವು ತೊಗೊಂಬಂದಿದ್ದು 3 ಕೆ ಜಿ ಚಿಕನ್ನು, ಒಂದು 7-8 ಮೆಂಬರ್ಸ್ಗೆ ಆಗೋ ಥರ. ಸೊ ಇವ್ರಿಗೆ ತಿರ್ಗಿಸಿ ಕೈಯೇ ನೋವು ಬಂದುಬಿಟ್ಟಿದೆ ನಮ್ಮಮ್ಮಗೆ, ಅದಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ತಿರ್ಗಿಸ್ತಿದ್ದಾರೆ. ಸೊ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತೊಳೆದಿಟ್ಟಿರೋ 3 ಕೆ ಜಿ ಚಿಕನ್ನ ನೆಕ್ಸ್ಟು ಹಾಕೋದು. ಸೊ ಚಿಕನ್ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಒಂದು 20 ಮಿನಿಟ್ಸ್ ಆ ಗೊಜ್ಜಲ್ಲೇ ಫ್ರೈ ಆಗೋಕ್ಕೆ ಬಿಡಬೇಕು. ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಫ್ರೈ ಆಗೋಕ್ಕೆ ಬಿಡಬೇಕು. ಸೊ ನೆಕ್ಸ್ಟು ಇದಕ್ಕೆ ಇನ್ನೂ ನಾವು ಉಪ್ಪು ಹಾಕಿಲ್ಲ. ಸೊ ಈಗ ಉಪ್ಪು ಹಾಕ್ಕೊಂಡು ಗೊಜ್ಜಲ್ಲಿ ಎರಡೂ ಮಿಕ್ಸಾಗಿ ಫ್ರೈ ಆಗಿಬಿಟ್ಟು, ಸೊ ಉಪ್ಪು ಹಾಕ್ಕೊಂಡು ಫ್ರೈ ಆಗೋಕ್ಕೆ ಬಿಡೋಣ. ಅದು ಫೋನ್ ಎಲ್ಲ ಫೋನ್ಗೆ ಬರ್ತೈತೆ ನೋಡೋದು. ಸೊ ಗೊಜ್ಜು ರೆಡಿಯಾಗಿದೆ. ನೆಕ್ಸ್ಟ್ ಅನ್ನಕ್ಕೆ ಇಕ್ಬೇಕು. ಎಲ್ಲ ಒಬ್ಬೊಬ್ಬರು ಒಂದೇ ಸಲ ಪಾತ್ರೆದಲ್ಲಿ ಹಾಕಿ ಮಾಡ್ತಾರೆ. ನಾವು ಅನ್ನ ಗೊಜ್ಜು ಎರಡು ಸಪ್ರೇಟ್ ಮಾಡಿ ಆಮೇಲೆ ಮಿಕ್ಸ್ ಮಾಡೋದು. ಸೊ ನೆಕ್ಸ್ಟ್ ಅಕ್ಕಿ ಗಿಡನ, ಸೊ ಇಲ್ಲೊಂದು ಪಾತ್ರೆ ಇಟ್ಕೊಂಡು ನೀರೊಂದು ಅರ್ಧ ಪಾತ್ರೆಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ನೆಕ್ಸ್ಟು ಅಕ್ಕಿ, ಇದಕ್ಕೊಂದು ಸ್ವಲ್ಪ ಕಲರ್, ಏನದು ಫುಡ್ ಕಲರ್ ಹಾಕಿದ್ದಾರೆ. ನೆಕ್ಸ್ಟು ಅಷ್ಟೇ. ಸೊ ನೆಕ್ಸ್ಟ್ ಅಕ್ಕಿ ಹಾಕಬೇಕು. ಸೊ ಕುದಿಬೇಕಿದು. ಸೊ ನೋಡಿ ಅಕ್ಕಿ ಆಲ್ರೆಡಿ ಕುದೀತಾ ಇದೆ, ಆಲ್ರೆಡಿ ಅರ್ಧ ಬೆಂದಿದೆ. ಒಂದು 75% ಆಗುವಷ್ಟು ಇದರಲ್ಲೇ ಬೇಯಿಸ್ಕೊಂಡು ನೆಕ್ಸ್ಟ್ ಗೊಜ್ಜಿಗೆ ಹಾಕಬೇಕು. ಇನ್ನು 25% ಗೊಜ್ಜಲ್ಲಿರೋ ಗೊಜ್ಜಲ್ಲಿ ಇನ್ನು 25% ಬೆಂದೋಗುತ್ತೆ. ಸೊ ಅಲ್ಲಿಗೆ ಎರಡು ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ ಇಲ್ಲಿ 75% ಬೇಯಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ಅಲ್ಲಿ ನೀರು ಇಲ್ದಂಗೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋ ಥರ ನೀಟಾಗಿ ಎಲ್ಲ ಕಡೆ ಹಾಕಬೇಕು.
ಸೊ ನೋಡಿ ಈ ಥರ ಎಲ್ಲ ಅಕ್ಕಿ ಎಲ್ಲ ಕಡೆ ಹಾಕಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ತವ ಇಟ್ಟು ಅದ್ರ ಮೇಲೆ ಪಾತ್ರೆ ಇಡಬೇಕು. ಆವಾಗ ಅನ್ನ ಯಾವುದು ಕೆಳಗಡೆ ಇರೋದು ಸೀದೋಗಲ್ಲ. ಸೊ ಕೆಳಗಡೆ ತವ ಇಟ್ಟು ಮೇಲೆ ಅನ್ನ ಇಟ್ಕೊಂಡ್ರೆ ಅದರ ಗೊಜ್ಜು ಮತ್ತು ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಇನ್ನು ಮಿಕ್ಕಿದ್ದು ಕಾಲು ಭಾಗ ಏನಿದೆ ಅದು ಫುಲ್ ಬೆಂದೋಗುತ್ತೆ. ಸೊ ಈ ಥರ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ದಮ್ಮ ಮೇಲೆ ಕ್ಲೋಸ್ ಮಾಡಿ ದಮ್ ಆಗಕ್ಕೆ ಬಿಟ್ಬಿಡಿ. ಸೊ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ನೀಟಾಗಿ ಎರಡೂ ಮಿಕ್ಸ್ ಆಗಿ ಕ್ಲೀನಾಗಿ ಬೆಂದು ಫುಲ್ ನೀಟಾಗಿ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಿದೆ ಸ್ಮೆಲ್ಲು. ಸೊ ನೀವು ಖಂಡಿತ ಟ್ರೈ ಮಾಡಲೇಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಟೇಕ್ ಕೇರ್, ಬಾಯ್.